So here, 28th June 2025, morning shift paper 1, logical reasoning related questions illiದೆ. Question number 26 to 30. Question number 26, the term for universal concomitance in Indian logic is ಅಂತ ಕೇಳಿದ್ದಾರೆ. ಎಲ್ಲಿ ಯೂನಿವರ್ಸಲ್ ಕಾಂಕಾಮಿಟೆನ್ಸ್ ಅಂತ ಪದ ಬರುತ್ತೋ ಅಲ್ಲಿ ನಮಗೆ ಗೊತ್ತಿರಬೇಕು, ಅದನ್ನು ವ್ಯಾಪ್ತಿ ಅಂತ ಕರಿತೀವಿ ನಾವು ಇಂಡಿಯನ್ ಲಾಜಿಕ್ಕಿನ ಪ್ರಕಾರ. ಇಂಡಿಯನ್ ಲಾಜಿಕ್ ರಿಲೇಟೆಡ್ ಕ್ವೆಶನ್ಸ್ ಬಂದೇ ಇರುತ್ತೆ. ಸೊ ಇಲ್ಲಿ ಇಂಡಿಯನ್ ಲಾಜಿಕ್ ಏನಿದು ವ್ಯಾಪ್ತಿ ಅಂದರೆ, ಯೂನಿವರ್ಸಲ್ ಕಾಂಕಾಮಿಟೆನ್ಸ್ ಅಂದರೆ ಏನರ್ಥ, ಯೂನಿವರ್ಸಲ್ ಕಾಂಕಾಮಿಟೆನ್ಸ್, ಯೂನಿವರ್ಸಲ್ ಅಂದರೆ ಏನು, ಎಲ್ಲದಕ್ಕೂ ಅದು ಒಂದೇ ರೀತಿಯಾದಂತಹ ಅಪ್ಲಿಕಬಲ್ ಟು ಎವ್ರಿ ಒನ್ ಅನ್ನೋ ರೀತಿಯಲ್ಲಿ, ಆರ್ ಇನ್ವೇರಿಯಬಲ್ ರಿಲೇಷನ್ ಅಂತ ಹೇಳ್ತೀವಿ, ಇನ್ವೇರಿಯಬಲ್ ರಿಲೇಷನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಬೆಂಕಿ ಇರೋ ಕಡೆ ಹೊಗೆ ಬರ್ತಾ ಇದೆ, ಅಲ್ಲಿ ಬೆಂಕಿ ಇದೆ, ಅದಕ್ಕೆ ಹೊಗೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಈಗ ಬೆಂಕಿ ಇರೋ ಕಡೆ ಹೊಗೆ ಇರುತ್ತೆ ಅಂತ ನಾನು ಹೇಳಿದ್ರೆ, ವೇರ್ ಎವರ್ ದೆರ್ ಇಸ್ ಅ ಸ್ಮೋಕ್ ದೆರ್ ಇಸ್ ಅ ಫೈರ್, ವೇರ್ ಎವರ್ ದೆರ್ ಇಸ್ ಅ ಸ್ಮೋಕ್ ದೆರ್ ಇಸ್ ಅ ಫೈರ್ ಅಂತ ಹೇಳಿದ್ರೆ ಅರ್ಥ ಇದು ವ್ಯಾಪ್ತಿ. ಓಕೆ, ಅದೇ ನಾನೇನಾದರೂ ಅಲ್ಲಿ ಬೆಂಕಿ ಇರೋದ್ರಿಂದ ಹೊಗೆ ಬರ್ತಾ ಇದೆ ಅಥವಾ ಅಲ್ಲಿ ಹೊಗೆ ಇರೋದ್ರಿಂದ ಬೆಂಕಿ ಬರ್ತಾ ಇದೆ ಆ ರೀತಿ ನಾನು ಹೇಳಿದ್ರೆ, ರೀಸನ್ ಕೊಡುವಂಥ ಪ್ರಯತ್ನ ಪಟ್ಟರೆ, ರೀಸನ್ ಆರ್ ಏನೋ ಒಂದು ಮಿಡಲ್ ಟರ್ಮ್, ಅದಕ್ಕೆ ಇದಕ್ಕೆ ಅದರಿಂದ ಇದರಿಂದ ಅಂತ ಹೇಳುವಂಥ ಪ್ರಯತ್ನ ಪಟ್ಟಾಗ ಅದನ್ನು ನಾವು ಹೇತು ಅಂತ ಹೇಳ್ತೀವಿ ಇಂಡಿಯನ್ ಲಾಜಿಕಲಿ. ನೆಕ್ಸ್ಟು ದೃಷ್ಟಾಂತ. ದೃಷ್ಟಾಂತ ಅಂದರೆ ಏನೋ ಒಂದು ಸೆಂಟೆನ್ಸಿಗೆ ನಾವು ಇನ್ನೊಂದು ಸಪೋರ್ಟಿವ್ ಸೆಂಟೆನ್ಸ್ ಆರ್ ವರ್ಡ್ಸ್ ಕೊಡುವಂಥ ಪ್ರಯತ್ನ ಪಟ್ಟಾಗ, ಸಪೋರ್ಟ್ ಟು ಇನ್ಫರೆನ್ಸ್, ಒಂದು ಅರ್ಥಕ್ಕೆ ಸಪೋರ್ಟಿವ್ ಸೆಂಟೆನ್ಸ್ ಕೊಡುವಂಥ ಪ್ರಯತ್ನ ಪಟ್ಟಾಗ. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದ್ರೆ ಎಲ್ಲಿ ಸ್ಮೋಕ್ ಇರುತ್ತೋ ಅಲ್ಲಿ ಬೆಂಕಿ ಬರುತ್ತೆ ಅಂತ. ಲೈಕ್ ಇನ್ ಕಿಚನಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಎಲ್ಲಾದರೂ ಬೆಂಕಿ ಎತ್ಕೊಂಡ್ರೆ ಅಲ್ಲಿ ಹೊಗೆ ಬರುತ್ತೆ, ಎಲ್ಲಾದರೂ ಹೊಗೆ ಇದ್ದರೆ ಅಲ್ಲಿ ಬೆಂಕಿ ಬರ್ತಾ ಇದೆ ಅಂತ ಅರ್ಥ. ಯಾಕೆ ಅದನ್ನು ನಾವು ಕಿಚನಲ್ಲಿ ನೋಡ್ತೀವಲ್ಲ ಅದೇ ರೀತಿ ಅಂತ ನಾನು ಹೇಳುವಂಥ ಪ್ರಯತ್ನ ಪಟ್ಟಾಗ, ಲೈಕ್ ಇನ್ ಕಿಚನ್ ಅಂತ ಹೇಳುವಂಥ ಪ್ರಯತ್ನ ಪಟ್ಟಾಗ ಅದನ್ನು ದೃಷ್ಟಾಂತ ಅಂತ ಹೇಳ್ತೀವಿ. ಸಾಧ್ಯ ಅಂದರೆ ದ ಪ್ರೊಬ್ಯಾಂಡಮ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಪ್ರೊಬ್ಯಾಂಡಮ್, ದ ಥಿಂಗ್ ಟು ಬಿ ಪ್ರೂವ್ಡ್, ಇದು ನೆನ್ಪಿಟ್ಕೊಳ್ಳಿ. ಏನನ್ನು ನಾವು ಪ್ರೂವ್ ಮಾಡುವಂಥದ್ದು ಪ್ರಯತ್ನ ಪಡ್ತಾ ಇದ್ದೀವೋ ಅದನ್ನು ನಾವು ಸಾಧ್ಯ ಅಂತ ಹೇಳ್ತೀವಿ, ಟು ಬಿ ಪ್ರೂವ್ಡ್. ಸೊ ಈಗ ನಾವು ಯಾವ ರೀತಿ ಇದನ್ನು ನೆನ್ಪಿಟ್ಕೊಳ್ಳೋದು, ಹೇತು ಅಂದರೆ ರೀಸನ್, ದೃಷ್ಟಂ ಅಂದರೆ ಸಪೋರ್ಟ್, ಸಾಧ್ಯ ಅಂದರೆ ಟು ಬಿ ಪ್ರೂವ್ಡ್, ವ್ಯಾಪ್ತಿ ಅಂದರೆ ಯೂನಿವರ್ಸಲ್ ಆರ್ ಇನ್ವೇರಿಯಬಲ್. ಇದು ಪದಗಳನ್ನ ನೆನ್ಪಿಟ್ಕೊಳ್ಬೇಕು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ಇಂಡಿಯನ್ ಲಾಜಿಕ್ಕಿಂದ ಪ್ರಶ್ನೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಅರಿವಿಲ್ಲ ಅಂದರೆ ದಯವಿಟ್ಟು ಹೋಗಿ ಬೇರೆ ವೀಡಿಯೋಸ್ಗಳು ಎಷ್ಟೊಂದಿದೆ ಯೂಟ್ಯೂಬಲ್ಲಿ ಇಂಡಿಯನ್ ಲಾಜಿಕ್ಸ್ ಬಗ್ಗೆ ವೀಡಿಯೋಸ್ನ ವಾಚ್ ಮಾಡಿ ಅದ್ರ ಬಗ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ತೊಗೊಳ್ಳಿ. ಎಕ್ಸಾಮಿನೇಷನಲ್ಲಿ 100% ಕ್ವೆಶನ್ ಬರುತ್ತೆ ಅಂದಾಗ ನಾವು ಅದನ್ನು ಇಗ್ನೋರ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 27, ವಿಚ್ means of knowledge, pramana, involves deriving knowledge from linguistic utterances of reliable person. ಒಬ್ಬ ನಂಬಿಕಸ್ಥ ವ್ಯಕ್ತಿಯಿಂದ ಏನಾದರೂ ಒಂದು ವಿಷಯ ಬಂದಾಗ ಅದನ್ನು ನಾವು ಗ್ರಹಿಸ್ಕೊಂಡುತ್ತೀವಲ್ಲ ಅಂಥದ್ದನ್ನು ಎಂತಹ ನಾಲೆಜ್ ಅಂತ ಹೇಳ್ತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅದಕ್ಕೆ ಅನುಮಾನ ಅಂದರೆ ಏನು, ಅನುಮಾನ ಅಂದರೆ ಇನ್ಫರೆನ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಗೇನ್ಡ್ ಥ್ರೂ ರೀಸ್ನಿಂಗ್. ಗೊತ್ತಿರ್ಬೇಕು ನಮಗೆ, ಅನುಮಾನ ಇಸ್ ನಾಲೆಜ್ ಗೇನ್ಡ್ ಥ್ರೂ ರೀಸ್ನಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಹೊಗೆ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ಹೊಗೆ ಬರ್ತಾ ಇದೆ ಅಂದರೆ ಅಬ್ವಿಯಸ್ಲಿ ಎಲ್ಲೋ ಬೆಂಕಿ ಹತ್ಕೊಂಡಿರುತ್ತೆ ಅನ್ನೋದು ಅರ್ಥ ತಾನೆ. ಸೊ ಅದನ್ನೇ ಅನುಮಾನ ಅಂತ ಹೇಳುವಂಥದ್ದು. ಕನ್ನಡದಲ್ಲೂ ನಾವು ಅದೇ ಪದ ಯೂಸ್ ಮಾಡುವಂಥದ್ದು. ಅರ್ಥಪಟಿ ಮೀನ್ಸ್ ಪ್ರೆಸಂಪ್ಷನ್. ಅರ್ಥಪಟಿ ಅಂದರೆ ಪ್ರೆಸಂಪ್ಷನ್, ಅಸಂಪ್ಷನ್ ಮಾಡ್ಕೊಳ್ಳೋದು. ಮೊದಲೇ ಲಾಜಿಕಲ್ಲೇ ಅಸಂಪ್ಷನ್ ಮಾಡ್ಕೊಳ್ಳೋದು, ಬಟ್ ಅದಕ್ಕೆ ಡೈರೆಕ್ಟ್ ಪ್ರೂಫ್ ಇಲ್ಲ, ನೋ ಡೈರೆಕ್ಟ್ ಪ್ರೂಫ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇವತ್ತು ಕ್ಲಾಸಿಗೆ ಬಂದಿಲ್ಲ, ಕ್ಲಾಸ್ ರೂಮಲ್ಲಿ
ಓಕೆ. ಅಂದರೆ ಅರ್ಥ ಮೈಟ್ ಬಿ ಅವನು ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಅಂದ್ಕೊಳ್ಳಿ. ಇವತ್ತು ಅವ್ನು ಕ್ಲಾಸ್ ರೂಮಲ್ಲಿ ಇಲ್ಲ, ಸ್ಟೂಡೆಂಟು ಕ್ಲಾಸ್ ರೂಮಲ್ಲಿ ಇಲ್ಲ, ಮೈಟ್ ಬಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವೇ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ನನ್ನ ಹತ್ರ ಪ್ರೂಫ್ ಇಲ್ಲ, ಆದರೂ ನಾನು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಕ್ಲಾಸಿಗೆ ಬರೋಕ್ಕೆ ಅಂತ. ಅದನ್ನು ನಾವು ಅರ್ಥಪಟ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಪ್ರತ್ಯಕ್ಷ ಡೈರೆಕ್ಟ್ ಪರ್ಸೆಪ್ಷನ್. ನಾವು ಯಾವುದನ್ನಾದರೂ ಕಣ್ಣಾರೆ ಕಂಡಾಗ, ಕೇಳಿಸ್ಕೊಂಡಾಗ ಅಥವಾ ಸ್ಮೆಲ್ ಮಾಡಿದಾಗ ಅದನ್ನು ನಾವು ಪ್ರತ್ಯಕ್ಷ ಅಂತ ಹೇಳ್ತೀವಿ. ಓಕೆ, ನಾಲೆಡ್ಜ್ ಗೇನ್ ಥ್ರೂ ಸೆನ್ಸ್ ಆರ್ಗನ್ಸ್. ಓಕೆ, ಸೆನ್ಸ್ ಆರ್ಗನ್ಸ್. ಆದರೆ ಶಬ್ದ ಅಂದರೆ ಏನು? ಶಬ್ದ ಅಂದರೆ ವರ್ಬಲ್ ಟೆಸ್ಟಿಮನಿ. ನಾವು ಎಲ್ಲಿನಾದರೂ ಕೇಳಿಸ್ಕೊಂಡಾಗ, ಓಕೆ, ಬೇರೆಯವ್ರು ಹೇಳಿದ್ದನ್ನು ಕೇಳಿಸ್ಕೊಂಡಾಗ ಅದರಿಂದ ಬರುವಂಥದ್ದು ಶಬ್ದ. ಇಲ್ಲಿ ಪ್ರಶ್ನೆ ನಾವು ಅಬ್ಸರ್ವ್ ಮಾಡಿದ್ರೆ, ವಿಚ್ ಮೀನ್ಸ್ ಆಫ್ ನಾಲೆಡ್ಜ್ ಪ್ರಮಾಣ ಇನ್ವಾಲ್ವ್ಸ್ ಡಿರೈವಿಂಗ್ ನಾಲೆಡ್ಜ್ ಫ್ರಮ್ ಲಿಂಗ್ವಿಸ್ಟಿಕ್ ಉಟರೆನ್ಸ್ ಆಫ್ ರಿಲೇಬಲ್ ಪರ್ಸನ್. ಉಟರೆನ್ಸ್ ಅಂದರೆ ಹೇಳೋದು. ಓಕೆ, ಒಬ್ಬ ವ್ಯಕ್ತಿ ಏನೋ ಹೇಳಿದಾಗ ಲ್ಯಾಂಗ್ವೇಜ್ ರೂಪದಲ್ಲಿ ನಾವು ಅದನ್ನು ಕೇಳಿಸ್ಕೊಳ್ಳುವಂಥದ್ದು ರಿಲೇಬಲ್ ಪರ್ಸನ್, ಅದೇ ಶಬ್ದ ಇಲ್ಲಿ ವರ್ಬಲ್ ಟೆಸ್ಟಿಮನಿ. ಯಾವುದಾದ್ರೂ ಲ್ಯಾಂಗ್ವೇಜ್ ಮುಖಾಂತರ ನಾವು ಅದನ್ನು ಕೇಳಿಸ್ಕೊಳ್ತೀವಿ ಅಥವಾ ನೋಡ್ತೀವಿ, ಓದ್ತೀವಿ, ಅದನ್ನೇ ನಾವು ಶಬ್ದ ಅಂತ ಹೇಳುವಂಥದ್ದು. ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ಮುಖಾಂತರ ಕಮ್ಯುನಿಕೇಟ್ ಮಾಡುವಂಥ ಕೆಲಸನ ಮಾಡ್ತಾರೆ ರಿಲೇಯಬಲ್ ವ್ಯಕ್ತಿ, ಯಾರನ್ನು ನಾವು ನಂಬೋದಕ್ಕೆ ಸಾಧ್ಯ ಆಗುತ್ತೆ ಅಂಥ ವ್ಯಕ್ತಿಗಳು. ಓಕೆ, ಸೊ ಅದನ್ನು ನಾವು ಶಬ್ದ ಅಂತ ಹೇಳ್ತೀವಿ. ಶಬ್ದ ಪ್ರಮಾಣ ಇಸ್ ಅಕ್ಸೆಪ್ಟೆಡ್ ಆ್ಯಸ್ ಅ ವ್ಯಾಲಿಡ್ ನಾಲೆಡ್ಜ್ ಅಂತ ಹೇಳ್ತೀವಿ. ಇಲ್ಲಿ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಂಡಿಯನ್ ಫಿಲಾಸಫಿನಲ್ಲಿ ಶಬ್ದ ಪ್ರಮಾಣ ಅನ್ನುವಂಥದ್ದೇನಿದೆ ಈಸ್ accepted ಆ್ಯಸ್ ವ್ಯಾಲಿಡ್ ನಾಲೆಡ್ಜ್. ನೋಡಿ, ಎಕ್ಸಾಂಪಲ್ ಕೇಳ್ಬೋದು ನಮಗೆ, ವಿಚ್ ಅಮಾಂಗ್ ದಿಸ್ ಈಸ್ ಅಕ್ಸೆಪ್ಟೆಡ್ ಆಸ್ ಅ ವ್ಯಾಲಿಡ್ ಲ್ಯಾಂಗ್ವೇಜ್ ಅಂತ. ಶಬ್ದ ವರ್ಬಲ್ ಟೆಸ್ಟಿಮನಿ ಈಸ್ ಅಕ್ಸೆಪ್ಟೆಡ್ ಆಸ್ ಅ ವ್ಯಾಲಿಡ್ ಲ್ಯಾಂಗ್ವೇಜ್, ವ್ಯಾಲಿಡ್ ನಾಲೆಡ್ಜ್. ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಾವು ಬೇರೆ ಕಡೆ ಎಲ್ಲ ಬರೀ ಅನುಮಾನ ಮಾಡ್ತಾ ಇರ್ಬೋದು, ಪ್ರೆಸಂಪ್ಷನ್ ಮಾಡ್ತಾ ಇರ್ಬೋದು, ಅಥವಾ ಪ್ರತ್ಯಕ್ಷವಾಗಿ ನೋಡಿದಾಗಲೂ ಓಕೆ, ದಟ್ ಈಸ್ ಫೈನ್. ಎಲ್ಲದಕ್ಕಿಂತ ತುಂಬ ವ್ಯಾಲಿಡ್ ಲ್ಯಾಂಗ್ವೇಜ್ ಶಬ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಈಸ್ ಆಲ್ಸೋ ವ್ಯಾಲಿಡ್ ನಾಲೆಡ್ಜ್, ಶಬ್ದ ಈಸ್ ಆಲ್ಸೋ ವ್ಯಾಲಿಡ್ ನಾಲೆಡ್ಜ್ ಹಿಯರ್. ಅನುಮಾನ ಆ್ಯಂಡ್ ಅರ್ಥಪಟ್ಟಿ ಆರ್ ನಾಟ್ ಸೋ ವ್ಯಾಲಿಡ್ ನಾಲೆಡ್ಜ್. ಓಕೆ, ಅದಕ್ಕೆ ನಾವು ಪರ್ಫೆಕ್ಟಾಗಿ ಏನದು ಎವಿಡೆನ್ಸ್ ಅನ್ನುವಂಥದ್ದಿಲ್ಲ, ನಾವು ಜಸ್ಟ್ ಒಂದು ಇನ್ಫರೆನ್ಸ್ ಮಾಡ್ತಾ ಇದ್ದೀವಿ ಅಥವಾ ಪ್ರೆಸಂಪ್ಷನ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 28. Arrange the steps of constructing an analogical argument in correct sequence. So first, identify the target case, evaluate relevance of the analogy, establish the shared attribute, draw an analogy, identify the noun case. So ಇಲ್ಲಿ ಫಸ್ಟು ಐಡೆಂಟಿಫೈ ದ ನೌನ್ ಕೇಸ್, ಈ ಇಸ್ ದ ರೈಟ್ ಆಪ್ಷನ್. ಸೊ ಇಲ್ಲಿ ಈ ಫಸ್ಟ್ ಯಾವುದ್ರಲ್ಲೂ ಇಲ್ಲ, ನಮಗೆ ಗೊತ್ತಾಗೋಯ್ತು ಆನ್ಸರ್ 4 ಇಸ್ ದ ರೈಟ್ ಆನ್ಸರ್ ಅಂತ. ಆಪ್ಷನ್ 4 ಪ್ರಕಾರ ನೋಡಿ, ಈ ಅಲ್ಲಿ ಐಡೆಂಟಿಫೈ ದ ನಾಲೆಡ್ಜ್ ನೌನ್ ಕೇಸ್ ಇದೆ, ಅದಾದಮೇಲೆ ಐಡೆಂಟಿಫೈ ದ ಟಾರ್ಗೆಟ್ ಕೇಸ್, ಅದಾದಮೇಲೆ ಎಸ್ಟಾಬ್ಲಿಷ್ ದ ಶೇರ್ಡ್ ಅಟ್ರಿಬ್ಯೂಟ್, ನೆಕ್ಸ್ಟ್ ಡ್ರಾ ಆ್ಯನ್ ಅನಾಲಜಿ, ಬಿ ಇವ್ಯಾಲ್ಯೂಯೇಟ್ ರಿಲೆವೆನ್ಸ್ ಆಫ್ ದ ಅನಾಲಜಿ. ಲಾಸ್ಟಲ್ಲಿ ಇವ್ಯಾಲ್ಯೂಯೇಷನ್ನ ನಾವು ಮಾಡ್ತೀವಿ. ಸೊ ಇದು ರೈಟ್ ಪ್ರೋಸೆಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 29. ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫೈನ್ ಆ್ಯನ್ ಐಡಿಯಲ್ ಅನಾಲಜಿ ಇನ್ ಲಾಜಿಕ್? ಒಂದು ಲಾಜಿಕ್ ಅಂತ ಬಂದಾಗ ನಮಗೆ ಇದರಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸು ಐಡಿಯಲ್ ಅನಾಲಜಿನ ಹೇಳುತ್ತೆ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಪ್ರಶ್ನೆಯಲ್ಲಿ. ಸೊ ನಮಗೆ ಗೊತ್ತಿರಬೇಕು ಶೇರ್ಡ್ ಆಟ್ರಿಬ್ಯೂಟ್, ಸಿಮಿಲರ್ ಸ್ಟ್ರಕ್ಚರ್, ಡಿಸ್ಸಿಮಿಲರ್ ಸಬ್ಜೆಕ್ಟ್, ಕ್ಲಿಯರ್ ರಿಲೇಷನ್, ಡಿಸ್ಸಿಮಿಲರ್ ಸಬ್ಜೆಕ್ಟ್, shared attributes, similar structure, dissimilar subject.
ಓಕೆ. ಸೊ ಈಗ ಒಂದು ಆರ್ಗ್ಯುಮೆಂಟು ಅನಾಲಜಿ ಅಂತ ಬಂದಾಗ ಟೂ ಥಿಂಗ್ಸನ್ನು ಅಳವಡಿಸ್ಕೊಂಡಿರುತ್ತೆ. ಒಂದು ಸೋರ್ಸ್ ಓಕೆ, ಆರ್ಗ್ಯುಮೆಂಟಲ್ಲಿ ಅನಾಲಜಿನಲ್ಲಿ ಒಂದು ಸೋರ್ಸ್ ಅಂತ ಇರುತ್ತೆ ಆ್ಯಂಡ್ ಅ ಟಾರ್ಗೆಟ್ ಸಬ್ಜೆಕ್ಟ್ ಅಂತ ಇರುತ್ತೆ. ಸಬ್ಜೆಕ್ಟ್. ಸೊ ಇಲ್ಲಿ ಶೇರ್ಡ್ ಆಟ್ರಿಬ್ಯೂಟ್ಸ್ ಅಂದರೆ ಏನು? ಟೂ ಕೇಸಸ್ ಬೀಯಿಂಗ್ ಕಂಪೇರ್ಡ್ ಮಸ್ಟ್ ಪೊಸೆಸ್ ಅ ಸಿಗ್ನಿಫಿಕೆಂಟ್ ನಂಬರ್ ಆಫ್ ಸಿಮಿಲರ್ ಆರ್ ಕಾಮನ್ ಫೀಚರ್ಸ್. ಈಗ ನಾವು ಯಾವುದನ್ನಾದರೂ ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಅದರದ್ದು ಸಿಮಿಲರ್ ಕಾಮನ್ ಫೀಚರ್ಸ್ ಇದ್ದರೆ ಅದನ್ನು ಶೇರ್ಡ್ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ಮೋಸ್ಟ್ ಸಿಮಿಲರ್, ಮೋಸ್ಟ್ ರಿಲೆವೆಂಟ್ ಆಟ್ರಿಬ್ಯೂಟ್ಸ್ ದೇ ಶೇರ್ ಸ್ಟ್ರಾಂಗರ್ ದ ಅನಾಲಜಿ. ಓಕೆ. ನೆಕ್ಸ್ಟ್ ಸಿಮಿಲರ್ ಸ್ಟ್ರಕ್ಚರ್ ಅಂದರೆ ಏನು? ರಿಲೇಶನ್ಶಿಪ್ ಆರ್ ಪ್ಯಾಟರ್ನ್ಸ್ ಆಫ್ ಎಲಿಮೆಂಟ್ಸ್ ವಿತಿನ್ ಟೂ ಕೇಸಸ್ ಮಸ್ಟ್ ಬಿ ಸಿಮಿಲರ್. Clear relation. A relationship between the shared attributes and the inferred property must be clear, relevant and non-coincidental. Next, ಡಿಸ್ಸಿಮಿಲರ್ ಸಬ್ಜೆಕ್ಟ್ ಅಂತ ಇದೆ ನೋಡಿ. ಇದು ಡಿಸ್ಸಿಮಿಲರ್ ಸಬ್ಜೆಕ್ಟ್ ಅನ್ನುವಂಥದ್ದು ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೆಗೆಟಿವ್ ಪಾಯಿಂಟ್ ಬರ್ತಾ ಇರೋದ್ರಿಂದ ಸಿ ಅನ್ನುವಂಥದ್ದು ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ಎ ಬಿ ಆ್ಯಂಡ್ ಡಿ ಅಂತ ಬಂದಾಗ ವಿ ಕ್ಯಾನ್ ಸೆಲೆಕ್ಟ್ ಎ ಬಿ ಆ್ಯಂಡ್ ಡಿ. ಯಾವ ಮೂರು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ಸನ್ನು ಹೇಳ್ತಾ ಇದೆ. ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಇಲ್ಲದಲೇ ಇದ್ದರೂ ಕೂಡ ಇಲ್ಲಿ ನಾವು ಜಸ್ಟ್ ಯೂಸಿಂಗ್ ಅವರ್ ಕಾಮನ್ ಸೆನ್ಸ್ ವಿ ಕ್ಯಾನ್ ಸಿ ದಟ್ ಎ ಬಿ ಆ್ಯಂಡ್ ಡಿ ಕ್ಯಾನ್ ಬಿ ದ ರೈಟ್ ಆನ್ಸರ್. ಸೊ ಕ್ಲಿಯರ್ ರಿಲೇಷನ್ಸ್ ಬಿಟ್ವೀನ್ ದ ಟೂ ಸ್ಟೇಟ್ಮೆಂಟ್ಸ್. ಓಕೆ, ದ ಸಬ್ಜೆಕ್ಟ್, ದ ಸೋರ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸಿಮಿಲರ್ ಸ್ಟ್ರಕ್ಚರ್ ಇದ್ರೂ ಓಕೆ, ಶೇರ್ಡ್ ಆಟ್ರಿಬ್ಯೂಟ್ಸ್ ಇದ್ರೂ ಓಕೆ, ಡಿಸ್ಸಿಮಿಲರ್ ಸಬ್ಜೆಕ್ಟ್ ಇದ್ದರೆ ದಟ್ ಈಸ್ ನಾಟ್ ಓಕೆ. ಸೊ ದಟ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಅನಾಲಜಿ ಹಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ಫಸ್ಟ್ ಫಿಗರ್ಸ್ they have given, next structure they have given. So now first, second, third and fourth. ಸೊ ಈಗ ಫಸ್ಟ್ ಇಲ್ಲಿ ಎಮ್ ಪಿ ಎಸ್ ಎಮ್ ಎಸ್ ಪಿ ಅಂತ ಇದೆ ತಾನೆ. ಮೊದಲು ಎಮ್ ಅಂದರೆ ಏನು? ಎಮ್ ಅಂದರೆ ಮಿಡಲ್ ಟರ್ಮ್, ಒಂದು ಸೆಂಟೆನ್ಸ್. ಓಕೆ, ನಾವು ಇದು ಕ್ಯಾಟಗರಲ್ ಸಿಲೋಜಿಮ್ಸಲ್ಲಿ ಓದ್ತೀವಿ. ಇದರಲ್ಲಿ 3 ಕ್ಯಾಟಗರೀಸ್ ಇರುತ್ತೆ: ಎಮ್, ಪಿ ಮತ್ತು ಎಸ್. ಎಮ್ ಅಂದರೆ ಮಿಡಲ್ ಟರ್ಮು, ಪಿ ಅಂದರೆ ಮೇಜರ್ ಟರ್ಮ್, ಎಸ್ ಅಂದರೆ ಮೈನರ್ ಟರ್ಮ್ ಅಂತ. ಮಿಡಲ್, ಮೇಜರ್, ಮೈನರ್. ಸೊ ಮೈನರ್ ಅಂದರೆ ಏನು? ಸಬ್ಜೆಕ್ಟ್. ಮೇಜರ್ ಸಬ್ಜೆಕ್ಟ್ ಏನಿರುತ್ತೆ, ಮೈನರ್ ಅಂದರೆ ಸಬ್ಜೆಕ್ಟ್. ಮೇಜರ್ ಅಂದರೆ, ಸಾರಿ ಇಲ್ಲಿ ಮೇಜರ್ ಪಕ್ಕ ಬರೆದ್ಬಿಟ್ಟ ನಾನು. ಓಕೆ, ಮೈನರ್ ಅಂದರೆ ಸಬ್ಜೆಕ್ಟ್, ಮೇಜರ್ ಅಂದರೆ 2 ಪ್ರೆಮಿಸಸ್ ಇರುತ್ತೆ, ಆದರೆ ಕನ್ಕ್ಲೂಷನಲ್ಲಿ ಇರಲ್ಲ. ಮೇಜರ್ ಅಂದರೆ, ಮಿಡಲ್ ಟರ್ಮ್ ಅಂದರೆ ಅಪಿಯರ್ಸ್ ಇನ್ ಪ್ರೆಮಿಸಿಸ್, ಅಂದರೆ 2 ಸ್ಟೇಟ್ಮೆಂಟ್ಸಲ್ಲಿ ಇರುತ್ತೆ, ಆದರೆ ಕನ್ಕ್ಲೂಷನಲ್ಲಿ ಇಲ್ದಲೇ ಇರುವಂಥದ್ದು, ನಾಟ್ ಇನ್ ಕನ್ಕ್ಲೂಷನ್. ಅದನ್ನು ನಾವು ಮಿಡಲ್ ಟರ್ಮ್ ಅಂತ ಹೇಳ್ತೀವಿ. ಈಗ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಆ 2 ಸ್ಟೇಟ್ಮೆಂಟಲ್ಲಿ ಯಾವುದೋ ಒಂದು ಟರ್ಮ್ ಅಪಿಯರ್ ಆಗುತ್ತೆ, ಆದರೆ ಕನ್ಕ್ಲೂಷನಲ್ಲಿ ಅದು ಅಪಿಯರ್ ಆಗಲ್ಲ ಅಂದಾಗ ಅದನ್ನು ನಾವು ಮಿಡಲ್ ಟರ್ಮ್ ಅಂತ ಹೇಳ್ತೀವಿ. ಮೈನರ್ ಅಂದರೆ ಸಬ್ಜೆಕ್ಟು, ಮೇಜರ್ ಅಂದರೆ ಪ್ರೆಡಿಕೇಟ್. ಸೊ ಈಗ ಫಸ್ಟ್ ಎ, ಸಬ್ಜೆಕ್ಟ್ ಪ್ರೆಡಿಕೇಟ್.
ಇಲ್ಲಿ ಡೈರೆಕ್ಟಾಗಿ ಮ್ಯಾಚ್ ದ ಫಾಲೋಯಿಂಗ್ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ. ಏನು ಮ್ಯಾಚ್ ದ ಫಾಲೋಯಿಂಗ್ ಮಾಡುವಂಥ ಅವಶ್ಯಕತೆನೇ ಇಲ್ಲ, ಡೈರೆಕ್ಟಾಗಿ 1 2 3 4 ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಎ ಇಸ್ ದ ಆನ್ಸರ್. ಫಸ್ಟು ಮಿಡಲ್ ಟರ್ಮ್, ಮೇಜರ್ ಟರ್ಮ್, ನೆಕ್ಸ್ಟ್ minor term, and middle term. After that, in conclusion, it is minor term and major term. So idu premises 1, idu premises 2, idu ಕನ್ಕ್ಲೂಷನ್. ಸೊ ಇಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಚಾಲೆಂಜಿಂಗ್ ಪಾರ್ಟ್ ಇನ್ ದ ಎಕ್ಸಾಮಿನೇಷನ್. ಯಾವ ರೀತಿ ಇದು ಕ್ವಶನ್ ಕೇಳಿದ್ದಾನೆ, ಏನಿದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಸೊ ಅಲ್ವಾ? ಸೊ ನೋಡಿ, ಯಾವ ರೀತಿ ಅಂತ ಕ್ವಶನ್ ಯೋಚನೆ ಮಾಡೋಷ್ಟು ಎಕ್ಸಾಮಲ್ಲಿ ಫಸ್ಟ್ ಟೈಮ್ ಈ ರೀತಿ ಅಟೆಂಡ್ ಮಾಡ್ತಾ ಇದ್ವಾಗ ಚಾಲೆಂಜಿಂಗ್ ಪಾರ್ಟ್. ಈ ರೀತಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕುತ್ಕೊಂಡು ಮನೇಲಿ ಇವ್ಯಾಲ್ಯೂಯೇಟ್ ಮಾಡಿದಾಗ, ಅನಾಲಿಸಿಸ್ ಮಾಡಿದಾಗ, ಓ ಈ ರೀತಿನೂ ಕ್ವಶನ್ ಕೇಳ್ಬೋದಲ್ಲ ಎಕ್ಸಾಮಲ್ಲಿ, ಇದು ಹೀಗೆ ಅನ್ನೋದು ನಮಗೆ ಗೊತ್ತಾದಾಗ ನೆಕ್ಸ್ಟು ನಾವು ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ ಕೇಳಿದಾಗ ನಾವು ತುಂಬ ಟೈಮ್ ತೊಗೊಳ್ದಲ್ಲೇ ಆನ್ಸರ್ನ ಮಾಡ್ತೀವಿ. ಸೊ ಈಗ ಫಸ್ಟು ಫಿಗರ್ಸ್, ಕ್ಯಾಟಗರಲ್ ಸಿಲೋಜಿಮಲ್ಲಿ 1 2 3 4 ಫಿಗರ್ಸ್ ಇದೆ. ಅದರಲ್ಲಿ ಫಸ್ಟ್ ಫಿಗರು MP SM, ಅಲ್ಟಿಮೇಟ್ಲಿ ಲಾಸ್ಟಲ್ಲಿ SP ಬರಬೇಕು. SP ಅಂದರೆ ಮೈನರ್ ಟರ್ಮು ಮತ್ತು ಪ್ರೆಡಿಕೇಟೇ ಬರಬೇಕು, ಅಂದರೆ ಮೇಜರ್ ಟರ್ಮೇ ಬರಬೇಕು. ಮೈನರ್ ಟರ್ಮ್ ಆ್ಯಂಡ್ ಮೇಜರ್ ಟರ್ಮೇ ಬರಬೇಕು. ಮಿಡಲ್ ಟರ್ಮು ಡಿಸಪಿಯರ್ ಆಗಿಬಿಡುತ್ತೆ ಕನ್ಕ್ಲೂಷನಲ್ಲಿ. ಓಕೆ, ಸೊ ಇಲ್ಲಿ ಎಲ್ಲದಕ್ಕೂ ಲಾಸ್ಟಲ್ಲಿ SP ಓಕೆ. ಆದರೆ ಫಸ್ಟ್ ಕ್ಯಾಟಗರಿನಲ್ಲಿ ಮಿಡಲ್ ಟರ್ಮ್, ಫಸ್ಟು ಹೆಂಗೆ ಬರೀಲಿ ನಾನು ಇದನ್ನು ಅಂತ ಒಂದು ನಿಮಿಷ ಇರಿ, ಕ್ಲೀನಾಗಿ ಬರ್ತ್ಕೊಂಡು ಬಿಡೋಣ. ಎಕ್ಸಾಮಲ್ಲಿ ನಮಗೆ ಮತ್ತೆ ಚೆನ್ನಾಗಿ ನೆನಪಿರಬೇಕು. ಓಕೆ, ಈಗ ಒಂದು ಮಾಡೋಣ. ಪ್ರೆಮಿಸಸ್ 1, ಪ್ರೆಮಿಸಸ್ 2, ಕನ್ಕ್ಲೂಷನ್. ಕರೆಕ್ಟ್. ಇದರಲ್ಲಿ ಕ್ಯಾಟಗರಿ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಕರೆಕ್ಟ್. ಈಗ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ಯಾಟಗರಿ, ಪ್ರೆಮಿಸಸ್ 1, ಪ್ರೆಮಿಸಸ್ 2, ಕನ್ಕ್ಲೂಷನ್. ಈಗ ಫಸ್ಟ್ ಕ್ಯಾಟಗರಿನಲ್ಲಿ ಮಿಡಲ್ ಟರ್ಮ್ ಇರುತ್ತೆ, ಜೊತೆಗೆ ಮೇಜರ್ ಟರ್ಮ್ ಇರುತ್ತೆ. ಓಕೆ, ಪ್ರೆಮಿಸಸಲ್ಲಿ, ಫಸ್ಟ್ ಪ್ರೆಮಿಸಸಲ್ಲಿ. ಸೆಕೆಂಡ್ ಪ್ರೆಮಿಸಸಲ್ಲಿ ಏನೇನಿರುತ್ತೆ? ಮೈನರ್ ಟರ್ಮ್, ಅಂದರೆ ಮೈನರ್ ಟರ್ಮ್ ಅಂದರೆ ಎಸ್, ಜೊತೆಗೆ ಮಿಡಲ್ ಟರ್ಮ್ ಎಮ್ ಇರುತ್ತೆ. ಓಕೆ, ಲಾಸ್ಟಲ್ಲಿ ಕನ್ಕ್ಲೂಷನಲ್ಲಿ ಎಲ್ಲದರಲ್ಲೂ SP ಇರುತ್ತೆ. ಯಾಕೆ SP ಇದೆ ಎಲ್ಲದರಲ್ಲೂ ಅಂದರೆ ಕನ್ಕ್ಲೂಷನಲ್ಲಿ ಮಿಡಲ್ ಟರ್ಮ್ ಬರಲ್ಲ, ಎಮ್ ಬರಲ್ಲ. ಓಕೆ, ಕನ್ಕ್ಲೂಷನಲ್ಲಿ ಎಮ್ ಬರಲ್ಲ. ಸೊ ಉಳಿಯೋದು SP. ಸೊ SP ಬರುವಂಥದ್ದು. ಓಕೆ, ಸೊ ಈಗ ಎಮ್ ಇಲ್ಲಿ ಬಂದು MP ಆಯಿತು, SM ಆಯಿತು. ನೆಕ್ಸ್ಟ್ 2ನಲ್ಲಿ, ಸೆಕೆಂಡ್ ಕ್ಯಾಟಗರಿನಲ್ಲಿ P, ದಟ್ ಈಸ್ P ಈಸ್ ಮೇಜರ್ ಟರ್ಮ್, ನೆಕ್ಸ್ಟ್ M ಈಸ್ ಮಿಡಲ್ ಟರ್ಮ್. ಓಕೆ, PM ಬಂತು. ನೆಕ್ಸ್ಟ್ SM ಬಂತು, S ಈಸ್ ಮೈನರ್ ಟರ್ಮ್. ಆಮೇಲೆ ಅಂದರೆ ಸೆಂಟೆನ್ಸ್ ಫ್ರೇಮ್ ಮಾಡುವಾಗ ಇಲ್ಲಿ ಯಾವುದು ಮೊದಲು ಬರುತ್ತೆ, M ಮೊದಲು ಬರುತ್ತಾ, P ಮೊದಲು ಬರುತ್ತಾ, P ಮೊದಲು ಬರುತ್ತಾ, M ಮೊದಲು ಬರುತ್ತಾ, ಆ ಒಂದು ಪ್ರೆಮಿಸಸಲ್ಲಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ SM ಆದಮೇಲೆ ಇಲ್ಲಿ MP ಮತ್ತು ಇಲ್ಲಿ PM. ಕ್ಯಾಟಗರೀಸ್ ಚೇಂಜ್ ಆಗ್ತಾ ಇದೆ ಅಷ್ಟೇ. ಇಲ್ಲಿ SM ಇದ್ದಿದ್ದು SM. ಓಕೆ, ಆಮೇಲೆ ಈಗ MS ಆಗ್ತಾ ಇದೆ, MS ಆಗ್ತಾ ಇದೆ. ಇಲ್ಲಿ MP PM ಆಯಿತು, MP PM ಆಯಿತು. MP PM ಒಂದ್ಸಲಿ SM, PM MP ಒಂದ್ಸಲಿ SM, MPಗೆ ಒಂದ್ಸಲಿ MS, PMಗೆ ಒಂದ್ಸಲಿ MS. ಇದು 4 ಕ್ಯಾಟಗರೀಸ್ ಆಯಿತು. ಕನ್ಕ್ಲೂಷನ್ 4 ಕೂಡ ಹಂಗೆ ಇದೆ. ಸೊ ಈಗ ನಾವು ಹೆಂಗೆ ನೆನ್ಪಿಟ್ಕೊಳ್ಳೋದು? ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ M. ಓಕೆ, ಫಸ್ಟ್ ಸ್ಟಾರ್ಟ್ ವಿತ್ M. ಇದು ನಮಗೆ ಗೊತ್ತಿದ್ರೆ ಫಸ್ಟ್ MP ಅಂತ ಗೊತ್ತಿದ್ದು, ಇಲ್ಲಿ ಫಸ್ಟ್ ಕ್ಯಾಟಗರಿನಲ್ಲಿ MP SM ಅಂತ ಗೊತ್ತಿದ್ರೆ ನಾವು 4 ಕೂಡ ಬರೀಬಹುದು.
ಓಕೆ, ಇನ್ನೊಂದ್ಸಲಿ ಬರೆಯುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ದಲೆ, ಓಕೆ, ಅಲ್ಲಿ ಮೇಲೆ ನೋಡ್ದಲೆ ಬರೆಯುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಆವಾಗ ನನಗೂ ನೆನಪಿರುತ್ತೆ ಎಕ್ಸಾಮಲ್ಲಿ. ಈಗ ಪ್ರೆಮಿಸಸ್ ಫಸ್ಟು ಕ್ಯಾಟಗರಿನಲ್ಲಿ MP, ಸೆಕೆಂಡ್ ಕ್ಯಾಟಗರಿನಲ್ಲಿ PM. ಇಲ್ಲಿ MP ಇರುತ್ತೆ, ಇಲ್ಲಿ SM ಇರುತ್ತೆ, ಎರಡಕ್ಕೂ SM. ಆಮೇಲೆ ಇಲ್ಲಿ MP PM ಇರುತ್ತೆ, ಇಲ್ಲಿ MS ಆಗಿ ಚೇಂಜ್ ಆಗುತ್ತೆ. ಇಲ್ಲಿ SP ಮಾತ್ರ ಇರುತ್ತೆ. ಯಾಕೆ ಅಂದರೆ SP ಮಾತ್ರ ಯಾಕಿರುತ್ತೆ ಅಂದರೆ ಮಿಡಲ್ ಟರ್ಮ್ ಬರೋದಿಲ್ಲ, ಓನ್ಲಿ ಮೈನರ್ ಟರ್ಮು ಮತ್ತು ಮೇಜರ್ ಟರ್ಮ್ ಇರುತ್ತೆ. ಓಕೆ, ಫಸ್ಟು ಮೈನರ್ ಟರ್ಮ್ ಬರುತ್ತೆ, ಆಮೇಲೆ ಮೇಜರ್ ಟರ್ಮ್ ಬರುತ್ತೆ. ಸೊ ಇಷ್ಟು ಈ ರೀತಿ ನಾನು ನೆನ್ಪಿಟ್ಕೊಳ್ತಾ ಇದ್ದೀನಿ. ನೀವು ಅದೇ ರೀತಿ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಇಷ್ಟಕ್ಕೆ ಲಾಜಿಕಲ್ ರೀಸನಿಂಗ್ ರಿಲೇಟೆಡ್ ಕ್ವೆಶನ್ಸು ಮುಗೀತು. ಥ್ಯಾಂಕ್ ಯು.